ದುರಂತ ಅಂದ್ರೆ ನನಗೆ ಗೊತ್ತಿಲ್ಲ ಸರ್ ಎಷ್ಟು ಮಟ್ಟಿಗೆ ಮಂಡ್ಯ ಭಾಗದ ರೈತರು ಇವತ್ತು ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಬೆಂಬಲವಾಗಿ ನಿಂತಿದ್ರು ನನಗೆ ಗೊತ್ತಿಲ್ಲ. ಈ ರೈತ ಸಂಘಟನೆಗಳಲ್ಲೇ ಒಡಕಿದ್ಯಾ ಅನ್ನೋ ಪ್ರಶ್ನೆ ನಾವು ಅನೇಕ ಬಾರಿ ಮಾಡಿದೀವಿ. ರೈತ ವಿರೋಧಿ ಆಗಲ್ಲ, ರೈತರ ಪರವಾಗಿ ಒಗ್ಗಟ್ಟಾಗಿರ್ಲಿ ಅಂತ ಹೇಳಿ. ಅರ್ಥ 9:15 ಏನು ಬೆಂಗಳೂರು ಮೈಸೂರು ರೈತರು ಇರ್ಬೋದು, ಮಂಡ್ಯ ರೈತರು ಇರ್ಬೋದು, ಅಥವಾ ಬೆಳಗಾಂ ಬಿಟ್ಬಿಟ್ಟು ಬೇರೆ ಬೇರೆ ಯಾವ ಭಾಗದ ರೈತರಿಗೆ 3,000 ರೂಪಾಯಿ ಸಿಕ್ತಿರೋದು. ಅದ್ರ ಅರ್ಥ ಏನು? ಪ್ರತಿ ಟನ್ಗೆ 700 ರೂಪಾಯಿ ಲಾಸು. ಬಿಟ್ಬಿಡಿ, ಹೆಂಡತಿ ಮಕ್ಕಳು ಸಾಕೋದು ಬಿಟ್ಬಿಡಿ ಅಥವಾ ಲಾಭ ಬರೋದು ಬಿಟ್ಬಿಡಿ, ಪ್ರತಿ ಟನ್ಗೆ 700 ರೂಪಾಯಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ನೋಡಿ. ಈ ಇದರಲ್ಲಿ ಏನಾಗುತ್ತೆ, ಉತ್ತರ ಪ್ರದೇಶದಲ್ಲಿ ಏನಾಯ್ತು, ಸುಮಾರು 4,100 ರೂಪಾಯಿ ಪ್ರತಿ ಟನ್ನಿಗೆ ಆಗ್ತಾ ಇದೆ. ಇದೇ ಇದ್ರೊಳಗಡೆಗೆ ಮಹಾರಾಷ್ಟ್ರದಲ್ಲಿ 3,200 ರೂಪಾಯಿನ ಕಾರ್ಖಾನೆಗಳು ಕೊಟ್ರೆ 210 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. 2022-23 ನಮ್ದೇ ಬಿಜೆಪಿ ಸರ್ಕಾರ ಇದ್ದಾಗ 150 ರೂಪಾಯಿ ಅದಕ್ಕೆ ಸೇರಿಸ್ಬಿಟ್ಟು ಕೊಡ್ತಕ್ಕಂಥ ಒಂದು ಪ್ರಪೋಸಲ್ ಹಾಕಿದ್ವಿ ನಾವು. ಇವತ್ತು ಸರ್ಕಾರ ಕೇವಲ 50 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರೆ, ಆಗ್ಲೇ ನನ್ನ ಸ್ನೇಹಿತರು ಹೇಳ್ತಾ ಅದಕ್ಕೆ ಲಾಭ ಎಷ್ಟು ಬರುತ್ತೆ ಅಂತ ಹೇಳ್ತಿದ್ರು. ಲಾಭ ಇದ್ರೊಳಗಡೆಗೆ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು 31,000 ಕೋಟಿ ಅಬ್ಕಾರಿಯಿಂದ ಮತ್ತೆ ಲಿಕ್ಕರ್ ಇಂದ ರಾಜ್ಯ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು. ಇವತ್ತು 50 ರೂಪಾಯಿ ಮಾತ್ರ ನಾವು ಕೊಡ್ತೀವಿ, 50 ರೂಪಾಯಿ ಸರ್ಕಾರ ಇವರು ಫ್ಯಾಕ್ಟರಿ ಕೊಡಬೇಕು ಅಂತ ಹೇಳಿದ್ರೆ 3,300 ರೂಪಾಯಿಲಿ ಯಾವ ಖುಷಿ ಒಳಗಡೆ ಪ್ರತಿ ಟನ್ಗೆ 500 ರೂಪಾಯಿ ಲಾಸ್ ಆಗ್ತಾ ಇದೆಯಲ್ಲ. ಹೆಂಗ್ರೆ ಇದರ ಏನು ವಿಜಯೋತ್ಸವ ಆಚರಿಸ್ತಾವ್ರೆ ಅಂತ ತೋರಿಸಿದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರ್, ನಮ್ ಜೊತೆ ಪೂಜ್ಯರು ಕೂಡ ಇದ್ದಾರೆ. ಅವರು ಕೂಡ ಈ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಅವರನ್ನು ಒಳಗೊಂಡಂತೆ ಅನೇಕ ಸಮುದಾಯದ ಪೂಜ್ಯರು ಕೂಡ ಜಾಯಿನ್ ಆಗಿದ್ರು. ಸ್ವಾಮೀಜಿ, ನನ್ನ ಧ್ವನಿ ತಲುಪ್ತಾ ಇದ್ರೆ, ಈಗ ರೈತರು ಖುಷಿ ಪಡಬೇಕಾದ ನಿರ್ಧಾರ ಸರ್ಕಾರದಿಂದ ಬಂದಿದೆ ಅಂತ ತಮಗ ಅನಿಸ್ತಿದ್ಯಾ? ಚರ್ಚೆ ಮುಂದುವರಿಸಿಕೊಳ್ಳಿ. ನಿಜವಾಗ್ಲೂ ಮೇಡಮ್, ಇವತ್ತಿನ ದಿನ ರೈತರು ಖುಷಿ ಪಡಬೇಕನ್ನೋದು ಆಗಿತ್ತಂದ್ರ ಬಹುತೇಕ ರೈತರು ಹೇಳಿರ್ತಕ್ಕಂಥ ಬೇಡಿಕೆ ಈಡೇರಬೇಕಾಗಿತ್ತು. ಅದರ ಇವತ್ತಿನ ದಿನ ಬಾಯಿಗೆ ಬೆಣ್ಣೆ ಒರೆಸುವಂತ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಎರಡೂ ಕೂಡ ಮಧ್ಯಸ್ಥಿಕೆ ಐತಿ. ರೈತರು ಏನು ಬೇಡಿಕೆ ಇತ್ತಲ್ಲ 3,500, ಅದು ನಿಜವಾಗ್ಲೂ 3,500 ಅದು ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಅದನ್ನ ಆ ರೈತರ ಬೇಡಿಕೆಯನ್ನು ಈಡೇರಿಸಿದ್ರೆ ಅದು ನಿಜವಾಗ್ಲೂ ಇದು ಸಂಭ್ರಮಾಚರಣೆ ಮಾಡುವಂತ ದಿನ ಅಂತ ನಾವು ಒಪ್ಕೋತಿದ್ವಿ. ಈಗ ಪ್ರತಿಭಟನೆ ಕೈ ಬಿಡ್ತಾರಾ, ಮುಂದುವರಿಸ್ತಾರಾ? ನಿಮ್ ಪ್ರಕಾರ ಏನಾಗಬೇಕು ಅಂತ? ನೋಡ್ಬೇಕು ಮೇಡಮ್, ಇವತ್ತು ರೈತರು ಅಲ್ಲಿ ಸೇರಿರ್ತಕ್ಕಂಥ ಸಂದರ್ಭವನ್ನ ಅಲ್ಲಿ ವ್ಯವಸ್ಥೆಯನ್ನು ನೋಡಿದಾಗ ಇವತ್ತು ಲಕ್ಷೋಪಲಕ್ಷದ ರೀತಿಯೊಳಗೆ ರೈತರು ತಮ್ಮ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ರು. ನಾನು ಕೂಡ ಆ ಹೋರಾಟದಲ್ಲಿ ಕೆಲವು ದಿನ ಭಾಗಿಯಾಗಿದ್ದೆ. ಆ ಹೋರಾಟದ ಸ್ಥಿತಿಗತಿಯನ್ನು ನೋಡಿದಾಗ ಅವರೇ ಬೀದಿಯಲ್ಲಿ ನಿಂತು ಅಡಿಗೆಯನ್ನ ಮಾಡಿ ದಾಸೋಹ ಸಂಗ್ರಹ ಮಾಡಿಕೊಂಡು ಮಾಡುವಂತ ಸಂದರ್ಭದೊಳಗೆ ಎಲ್ಲಾ ಮಠಾಧೀಶರು ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ರು. ಇವತ್ತಿನ ದಿನ ಜಾತಿ ಮತ ಪಂಥ ಭೇದ ಬಣ್ಣ ಎಲ್ಲಾ ಮರೆತು ಇಂಥ ಒಂದು ಯಶಸ್ಸು ಹೋರಾಟ ಆಗಬೇಕಾಗಿತ್ತಂದ್ರೆ ನಿಜವಾಗ್ಲೂ ಮೇಡಮ್ ಹೇಳ್ತೀನಿ, ಎಷ್ಟೊಂದು ರೈತರಿಗೆ ಅನ್ಯಾಯ ಆಗ್ತಿದೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಅದು ಯಾರು ಹೇಳ್ತಿರೋದು. ಇವತ್ತು ನಾವೆಲ್ಲರೂ ಈ ಚರ್ಚೆಯಲ್ಲಿ ನೋಡಿದಾಗ ಒಬ್ರು ರಾಜ್ಯ ಸರ್ಕಾರಕ್ಕೆ ದುಡೋದು, ಒಬ್ರು ಕೇಂದ್ರ ಸರ್ಕಾರಕ್ಕೆ ದುಡೋದು, ಇದು ದುಡೋದನ್ನ ಬಿಟ್ಟು ಎರಡೂ ಸರ್ಕಾರ ಕೂಡ ಇವತ್ತು ರೈತರ ಕಾಳಜಿಯನ್ನ ಬಯಸಿ ರೈತನಿಗೆ ಏನು ಒಳ್ಳೇದಾಗಬೇಕಾಗೈತಿ. ಬರೀ ನೀವು ಒಬ್ಬೊಬ್ಬರ ಮ್ಯಾಗ ದುಡ್ಕೋತ ಹೋಗೋದು ಬೇಕಾಗಿಲ್ಲ, ರೈತನಿಗೆ ಸಿಗಬೇಕಾಗಿರ್ತಕ್ಕಂಥದ್ದು. ಇವತ್ತು ನೋಡ್ರಿ, ನಾವು ಒಂದು ಪೆನ್ನು ಉತ್ಪಾದನೆ ಮಾಡಿದಂದ್ರೆ ಪೆನ್ನಿನ ಬೆಲೆಯನ್ನ ಆ ಪೆನ್ ತಯಾರು ಮಾಡಿರ್ತಕ್ಕಂಥ ಫ್ಯಾಕ್ಟರಿಯನ್ನು ಅದನ್ನ ಬೆಂಬಲ ಬೆಲೆಯನ್ನ ಆತ ಹಾಕ್ತಾನೆ. ಆದ್ರೆ ರೈತ ಇವತ್ತು ಆ ರೈತ ಅದನ್ನು ಉಳಿಮೆಯನ್ನ ಮಾಡಿ ಕಷ್ಟಪಟ್ಟು ಅದನ್ನ ಲಾಭ ಪಡಿಬೇಕಾಗಿರ್ತಕ್ಕಂಥ ರೈತನ ಹೊರತು, ಆದ್ರೆ ಇವತ್ತು ಲಾಭ ಪಡಿತಕ್ಕಂಥವ್ರು ಈ ಕಾರ್ಖಾನೆ ವ್ಯವಸ್ಥಾಪಕರಾಗಿದ್ದಾರೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದ್ರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಬಹುತೇಕ ಬೆಳಗಾವಿ ಭಾಗಕ್ಕೆ ಒಂದಿಷ್ಟು ನಮಗೆ ನಿರಾಳ ಅನಿಸಿದೆ. ಇದು ಯಶಸ್ಸು ಸಿಕ್ಕಿದೆ ಅನ್ನೋಕ್ಕಿಂತ ಒಂದಷ್ಟು ನಿರಾಳ ಅನಿಸಿದೆ. ಸುಮಾರು ದಿವಸಗಳು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಒಂದಷ್ಟು ನಿರಾಳ ಅನಿಸಿದೆ. ಆದ್ರೆ ಇನ್ನಷ್ಟು ವ್ಯವಸ್ಥೆಗಳನ್ನು ಕೇಳಿದ್ರೆ ಕೇವಲ ಬೆಳಗಾವಿ ಕಟ್ಟೆ ಸೀಮಿತ, ಬಿಜಾಪುರಕ್ಕಿಲ್ಲ, ಯಾಕಂದ್ರೆ ಇಲ್ಲಿ ರಿಕವರಿ ಪರ್ಸೆಂಟೇಜ್ ಕಮ್ಮಿ ಇದೆ ಅನ್ನೋ ವ್ಯವಸ್ಥೆ ಕೂಡ ಕೇಳ್ತಾ ಇದ್ದೀವಿ. ಆದ್ರೆ ಬೆಳಗಾವಕ್ಕೂ ಹೋರಾಟ ಕೈ ಬಿಡ್ತಾರೋ ಗೊತ್ತಿಲ್ಲ. ಅದು ರೈತ ಸಂಘದವ್ರು ರಿಕವರಿ ಫಿಕ್ಸ್ ಮಾಡೋದ್ರಲ್ಲೂ ನಡೀತಿದೆಯಲ್ಲ ಸರ್ ಅನ್ಯಾಯ, ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಒಂದ್ ಚಿಕ್ಕ ಬ್ರೇಕ್ ಹೋಗಿ ಬರೋ ಸಮಯ, ಬ್ರೇಕ್ ಇಂದ ಬಂದ ಮೇಲೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ನಡೆಸ್ತಾ ಇರುವ ಒಂದು ಲಾಬಿ ಇದೆಯಲ್ಲ, ಇದ್ರ ಬಗ್ಗೆ ಮಾತನಾಡಬೇಕಲ್ಲ. ಇವಾಗ್ಲೂ ಕೂಡ ಇದಕ್ಕೆ ಚಂದ್ರಶೇಖರ್ ಅವರು ಉತ್ತರ ಕೊಡಬೇಕು. ನಿರಾಣಿ ಅವರು ಹ್ಯಾಪಿ ಇಲ್ಲಂತೆ ಸರ್, ಆಚೆ ಬಂದು ಹೇಳ್ತಿದ್ದಾರೆ ಸರ್ಕಾರನೇ ನಡೆಸ್ಕೊಳ್ಳಿ, ನಾನು ಕೊಟ್ಬಿಡ್ತೀನಿ ಶುಗರ್ ಫ್ಯಾಕ್ಟರಿ ಅಂತ ಹೇಳಿ. ತೂಕದಲ್ಲೂ ಮೋಸ, ರಿಕವರಿ ಅದನ್ನ ಫಿಕ್ಸ್ ಮಾಡೋದ್ರಲ್ಲೂ ಮೋಸ. ದುಡ್ಡು ಆಯ್ತು 3,300 ರೂಪಾಯಿ ನಿಗದಿ ಮಾಡಿದಾರಲ್ಲ, 16 ಕೊಟ್ಬಿಡ್ತಾರ, ಅದನ್ನು ಕೊಡೋದ್ರಲ್ಲೂ ಡಿಲೇ. ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ತಲುಪೋ ಹಣ ಅದು ಕೂಡ ಡಿಲೇ. ಇದ್ರ ಬಗ್ಗೆ ಈ ಪ್ರತಿಭಟನೆ ನಿಜವಾಗ್ಲೂ ಕೂಡ ಬೆಳಕು ಚೆಲ್ಲಬೇಕಾಗಿತ್ತು, ಚೆಲ್ತಾ. ಇದ್ರ ಬಗ್ಗೆ ಸರ್ಕಾರ ಏನಾದ್ರೂ ಗಮನ ಕೊಟ್ಟಿದ್ಯಾ? ಇದ್ರ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ತರವಾಗಿರುವಂತಹ ತೀರ್ಮಾನ ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3,250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ
ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಉರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆಪಡ್ತೇನೆ. ಮೊದಲು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಹೀಗಾಗಿ ಇದು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ಚೆನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು ಹಾಗೂ ರೈತರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಇದೊಂದು ದೊಡ್ಡ ಆಂದೋಲನವಾಗಿ ಸೃಷ್ಟಿಯಾದಾಗ ಸರ್ಕಾರ ಇದಕ್ಕೆ ಬಗ್ಗು ಬಡಿದು ಈ ಆಂದೋಲನ ಸೃಷ್ಟಿಯಾಯಿತು. ಇವತ್ತು ಮಾಲೀಕರು ಕೂಡ ಇದಕ್ಕೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಮ್ಮ ಸರ್ಕಾರದಿಂದ 50 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ಈ ರೈತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿರಂತರ ತಾವೇನು ಸುದ್ದಿ ಮಾಡ್ತಾ ಇದ್ದೀರಿ ಎಲ್ಲ ಮಾಧ್ಯಮಗಳಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ರಿಪಬ್ಲಿಕನ್ ಕನ್ನಡದವರು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಹಗಲು ರಾತ್ರಿ ಅನ್ನದೇ ಪ್ರತಿಯೊಬ್ಬ ರೈತರನ್ನ ಕಷ್ಟಗಳನ್ನ ಯಾಕೆ ಕೊಡಕ್ ಆಗ್ತಾ ಇಲ್ಲ, ಇದು ಯಾಕೆ ಕೊಡಕ್ ಆಗ್ತಾ ಇಲ್ಲ? ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆಯನ್ನ ಕೊಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಎಲ್ಲಾ ಮೀಡಿಯಾದವರಿಗೂ ಹಾಗೂ ರಿಪಬ್ಲಿಕ್ ಕನ್ನಡದವರಿಗೂ ತುಂಬಾ ಧನ್ಯವಾದಗಳು. ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೂ ತಾವು ರೈತರಿಗೆ ಏನು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಮಾಡಿದಿರಿ, ರೈತರ ಮೇಲೆ ತುಂಬಾ ನೀವು ಧನ್ಯವಾದಗಳು ಹೇಳ್ತಾ, ಹಾಗೂ ಈ ಹೋರಾಟದಲ್ಲಿ ಸುಮಾರು 10 ವರ್ಷಗಳಿಂದ ಯಾವ ಹೋರಾಟ ಜಯ ಆಗಿದ್ದಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ಇತಿಹಾಸದಲ್ಲಿ 300 ರೂಪಾಯಿ ಕೊಡೋದ್ರ ಮುಖಾಂತರ ರೈತರಿಗೆ ಜಯ ಆಗಿದೆ. ಈ ಜಯ ನಮ್ಮ ಜಯ ಅಲ್ಲ, ಇದು ಮೀಡಿಯಾದವರ ಜಯ ಮತ್ತು ಶಶಿಕಾಂತ್ ಗುರೂಜಿ, ಚೆನ್ನಪ್ಪ ಪೂಜಾರಿ ಅವರ ಜಯ. ಈ ಜಯಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮೊದಲು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಹೀಗಾಗಿ ಇದು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ಚೆನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು ಹಾಗೂ ರೈತರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಇದೊಂದು ದೊಡ್ಡ ಆಂದೋಲನವಾಗಿ ಸೃಷ್ಟಿಯಾದಾಗ ಸರ್ಕಾರ ಇದಕ್ಕೆ ಬಗ್ಗು ಬಡಿದು ಈ ಆಂದೋಲನ ಸೃಷ್ಟಿಯಾಯಿತು. ಇವತ್ತು ಮಾಲೀಕರು ಕೂಡ ಇದಕ್ಕೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಮ್ಮ ಸರ್ಕಾರದಿಂದ 50 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ಈ ರೈತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿರಂತರ ತಾವೇನು ಸುದ್ದಿ ಮಾಡ್ತಾ ಇದ್ದೀರಿ ಎಲ್ಲ ಮಾಧ್ಯಮಗಳಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ರಿಪಬ್ಲಿಕನ್ ಕನ್ನಡದವರು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಹಗಲು ರಾತ್ರಿ ಅನ್ನದೇ ಪ್ರತಿಯೊಬ್ಬ ರೈತರನ್ನ ಕಷ್ಟಗಳನ್ನ ಯಾಕೆ ಕೊಡಕ್ ಆಗ್ತಾ ಇಲ್ಲ, ಇದು ಯಾಕೆ ಕೊಡಕ್ ಆಗ್ತಾ ಇಲ್ಲ? ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆಯನ್ನ ಕೊಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಎಲ್ಲಾ ಮೀಡಿಯಾದವರಿಗೂ ಹಾಗೂ ರಿಪಬ್ಲಿಕ್ ಕನ್ನಡದವರಿಗೂ ತುಂಬಾ ಧನ್ಯವಾದಗಳು. ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೂ ತಾವು ರೈತರಿಗೆ ಏನು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಮಾಡಿದಿರಿ, ರೈತರ ಮೇಲೆ ತುಂಬಾ ನೀವು ಧನ್ಯವಾದಗಳು ಹೇಳ್ತಾ, ಹಾಗೂ ಈ ಹೋರಾಟದಲ್ಲಿ ಸುಮಾರು 10 ವರ್ಷಗಳಿಂದ ಯಾವ ಹೋರಾಟ ಜಯ ಆಗಿದ್ದಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ಇತಿಹಾಸದಲ್ಲಿ 300 ರೂಪಾಯಿ ಕೊಡೋದ್ರ ಮುಖಾಂತರ ರೈತರಿಗೆ ಜಯ ಆಗಿದೆ. ಈ ಜಯ ನಮ್ಮ ಜಯ ಅಲ್ಲ, ಇದು ಮೀಡಿಯಾದವರ ಜಯ ಮತ್ತು ಶಶಿಕಾಂತ್ ಗುರೂಜಿ, ಚೆನ್ನಪ್ಪ ಪೂಜಾರಿ ಅವರ ಜಯ. ಈ ಜಯಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ.